ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಮೇಲೆಯಿಂದ ಕೊಯ್ನಾದಿಂದ ಅವರು ಸರಿಸುಮಾರು 93,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ. ಅದು ಬಂದು ನಮ್ಮ ಜಿಲ್ಲೆನಲ್ಲಿ ಎಲ್ಲ ಸಂಗ್ರಹಣೆ ಆಗಿ ಇಲ್ಲಿಂದ ಹೋಗಿ ಆಲ್ಮಟ್ಟಿಗೆ ಸೇರ್ಕೊಳ್ಳುತ್ತೆ. ನಾವು ಆಲ್ಮಟ್ಟಿದಿಂದ ಎಷ್ಟು ಕಡಿಮೆ ಮಾಡ್ತಾ ಇರ್ತೀವೋ ಅಷ್ಟೇ ನೀರನ್ನು ನಾವು ಇಲ್ಲಿ ಆಕ್ಸೆಪ್ಟ್ ಮಾಡಿ ಮತ್ತೆ ಆಲ್ಮಟ್ಟಿನ ತುಂಬಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಈ ತರ ಕ್ಯಾಲ್ಕುಲೇಟ್ ಮಾಡಿ ಹಿಂದಿನ ವರ್ಷನೂ ಬಹಳ ಚೆನ್ನಾಗಿ ನಾವು ಇದನ್ನು ಮ್ಯಾನೇಜ್ ಮಾಡಿದ್ದೀವಿ. ಈ ವರ್ಷನೂ ತಾವು ನೋಡ್ತಾ ಇರ್ಬೋದು, ಎಲ್ಲ ಮ್ಯಾನೇಜ್ಮೆಂಟ್ ಕೋಲ್ಹಾಪುರ್ ಸಾಂಗ್ಲಿ ಕಲೆಕ್ಟರ್ ಇಂದ ನಾನಿರ್ಬೋದು, ಮತ್ತೆ ಬಾಗಲಕೋಟೆ ಡಿ ಸಿ ಅವರು ಇರ್ಬೋದು, ಬಿಜಾಪುರ ಡಿ ಸಿ ಇರ್ಬೋದು, ತಲಮಟ್ಟದಲ್ಲಿ ರಾಯಚೂರು ಡಿ ಸಿ ಅವರು ಇರ್ಬೋದು, ನಾವೆಲ್ಲರೂ ಕಂಟಿನ್ಯೂಸ್ಲಿ ಸಂಪರ್ಕದಲ್ಲಿದ್ದೀವಿ. ನಮ್ಮ ಮೇಲಧಿಕಾರಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕವನ್ನು ಸಾಧಿಸ್ತೀವಿ. ಸರ್, ಪ್ರತಿ ವರ್ಷದ ಸಮಸ್ಯೆ ಇದು. ದಶಕಗಳೇ ಕಳೆದೋಯ್ತು. ಗೋಕಾಕ್ ಲೋಳಸೂರು ಸೇತುವೆ ಇರ್ಬೋದು, ಚಿಕ್ಕೋಳಿ ಇರ್ಬೋದು, ಮತ್ತೆ ಶಿಂಗಳಾಪುರ ಮೊದಲ ಮಳೆಗೆನೆ ಮುಳುಗಿ ಹೋಗ್ತವೆ. ಪ್ರತಿ ವರ್ಷವೂ ಸಮೀಕ್ಷೆ ಇದು ನಡೆಸೋದು, ಇದೆಲ್ಲ ಪರಿಹಾರ ಮಾಡೋದು ಆಯ್ತು. ಜನ ಕೇಳುವಂತ ಒಂದು ಶಾಶ್ವತ ಪರಿಹಾರ, ಸೇತುವೆಗಳ ಮಟ್ಟವನ್ನು ಎತ್ತರಿಸುವಂತದ್ದು ಆಡಳಿತ ವ್ಯವಸ್ಥೆಯಿಂದ ಇದುವರೆಗೂ ಆಗ್ಲೇನೇ ಇಲ್ಲ. ಯಾಕೆ ಆಗ್ಲಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇದು ಹಿಂದಿನ ವರ್ಷ ಇದೇ ರೀತಿ ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇದಾವೆ ಅದರದ್ದು ಒಂದು ಪಟ್ಟಿ ರೆಡಿ ಮಾಡಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗೆ ನಾವು ಮುಟ್ಟಿಸಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಈ ಕೆಪಾಸಿಟಿ ಬಿಲ್ಡಿಂಗ್ ಫಂಡ್ ಅಂತ ಏನು ಫಂಡ್ ಇದೆ ಅದರ ಅಡಿಯಲ್ಲಿ ನಮಗೆ 11 crore rupees ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ನಾವು 4 ಮೇಜರ್ ಬ್ರಿಡ್ಜಸ್ ಮಾಡ್ಕೊಳ್ತಾ ಇದ್ದೀವಿ. ಈ ವರ್ಷ ಲೋಳ್ಸೂರ್ ಬ್ರಿಡ್ಜ್ ಆ ಫಂಡಲ್ಲಿನೂ ನಾವು ಕೇಳ್ತೀವಿ, ಹಾಗೂ ನಮ್ಮ PWD ಮಿನಿಸ್ಟರ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು PWD ಫಂಡಿಂದನೂ ಕೇಳ್ತೀವಿ. ನನಗೆ ನಂಬಿಕೆ ಇದೆ, ಈ ವರ್ಷ ನಾವು ಈ ಫಂಡನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಮಳೆ ಮುಗಿದಿದ ನಂತರ ಒಂದು ಹೊಸ ಬ್ರಿಡ್ಜ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ರೀತಿಯ ಕೆಲಸ ಬೇರೆ ತಾಲೂಕುಗಳಲ್ಲಿ, ಈ ತಾಲೂಕಲ್ಲಿನೂ ಬೇರೆ ಬ್ರಿಡ್ಜ್ಗಳಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷ ನಾವು ಮಾಡ್ತೀವಿ. ಆಮೇಲೆ ಒಂದು 200 ಮನೆಗಳಿಗೆ ಸಂಕಷ್ಟ ಎದುರಾಗಿದೆ ಅಂತ ನೀವೇ ಹೇಳಿದ್ರಿ. ಪ್ರತಿ ವರ್ಷ ಕೂಡ 200-300 ಮನೆಗಳಿಗೆ ಸಂಕಷ್ಟ ಆಗೇ ಆಗುತ್ತೆ. ಅವರು ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೋದು ನದಿ ನೀರು ಇಳಿದ ಮೇಲೆ. ಆದ್ರೆ ಅವ್ರ ಓದಿನ ದಾಖಲೆಗಳು, ಬ್ಯಾಂಕಿನ ದಾಖಲೆಗಳು ಎಲ್ಲವೂ ನಾಶ ಆಗ್ತವೆ ಅಂತೇಳಿ ಲಾಸ್ಟ್ ಇಯರ್ ನೀವು ಬಂದಾಗಲೇ ಅವ್ರು ಅರಳು ತೋಡ್ಕೊಂಡಿದ್ರು. ಅದಕ್ಕೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಕೇಳಿದ್ರು. ಅದಂತೂ ಇನ್ನೂವರೆಗೆ ಆಗ್ಲೇನಿಲ್ಲ. ಪ್ರಾಥಮಿಕ ಹಂತದಲ್ಲೂ ಕೂಡ ಇಲ್ಲ ಸರ್. ಅದು ಕರೆಕ್ಟ್. ಅದು ಇನ್ನೂ ನಾವು ಅದನ್ನು ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲೇ ಇಟ್ಕೊಂಡಿದ್ವಿ. ಈ ವರ್ಷ ನಾನು ನಮ್ಮ ಮಾಧ್ಯಮದ ಸಮಿತಿಯರಿಗೆ ಭರವಸೆಯನ್ನು ನೀಡ್ತಾ ಇದ್ದೀನಿ. ನಾನು, ತಹಶೀಲ್ದಾರ್ ಅವರು, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ಈ ನಮ್ಮ ಮೀಟ್ ಮಾರ್ಕೆಟ್ ಅಂತ ಹೇಳ್ತೀವಿ, ಜೊತೆಯಲ್ಲಿ ಕುಂಬಾರ್ ಗಲ್ಲಿ ಅಂತ ಇಲ್ಲಿ ಏರಿಯಾಸ್ ಇದ್ದಾವೆ. ಸೊ ಅಲ್ಲಿ ತೊಂದರೆ ಆಗುತ್ತೆ. ಇವರಿಗೆ ನಾವು ಏನಾದರೂ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶ ಇದೆಯಾ? ಜೊತೆಯಲ್ಲಿ CEO ಅವರಿಗೂ ಇದರ ಬಗ್ಗೆ ಗೊತ್ತಿದೆ. ಬೇರೆ ಕಡೆ ನಾವು ಜಾಗ ಹುಡುಕಿ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡಲಿಕ್ಕೆ ಆಗುತ್ತೇನೋ ನೋಡೋಣ. ಜೊತೆಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನು ಡಿಜಿಟಲೀಕರಣ ಮಾಡಲಿಕ್ಕೆ ಆಗುತ್ತೇನೋ ನೋಡೋಣ. ಸೊ ಯಾವುದಾದ್ರೂ ಡಾಕ್ಯುಮೆಂಟ್ ಇದೆ ಅಂದರೆ ಗೌರ್ಮೆಂಟ್ ಸೈಡಿಂದನೇ ನಾವು ಡಿಜಿಟಲೀಕರಣ ಮಾಡಿ ಕೊಟ್ಟಿದ್ದೀವಿ ಅಂದರೆ ಅವರಿಗೆ ಅದು ಸ್ವಲ್ಪ ಅನುಕೂಲ ಆಗಬಹುದು. ಈ ವರ್ಷ ನಾನು ನನ್ನ ಸಹಾಯಶಕ್ತಿ ಪ್ರಯಾಸ ಮಾಡ್ತೀನಿ. ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಇದರಲ್ಲಿ ಇರ್ತಾರೆ.